Hello all, welcome to our Hardiness to English YouTube channel. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ, ನಾವು ಮಾಡಬಲ್ಲವರಾಗಿರ್ತಕ್ಕಂಥ ಸಾಮರ್ಥ್ಯಗಳ ಬಗ್ಗೆ ಹೇಳಲಿಕ್ಕೆ ಒಂದು ಚಿಕ್ಕ ಒಂದು ಪದದಿಂದ ನಾವು ಒಂದು ವಾಕ್ಯಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಕಲಿಯೋಣ. ವರ್ತಮಾನ ಕಾಲದಲ್ಲಿ ಮತ್ತು ಭೂತ ಕಾಲದಲ್ಲಿ ಹೇಗೆ ಉಪಯೋಗ ಮಾಡೋದು, ಯಾವ ಒಂದು ಹೆಲ್ಪಿಂಗ್ ವರ್ಕ್ ಮುಖಾಂತರ ವಾಕ್ಯಗಳನ್ನ ಮಾಡೋದು ಅನ್ನೋದನ್ನ ನೋಡೋಣ. ಬಿಫೋರ್ ದಟ್, ಯಾರೆಲ್ಲ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ. ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಕೂಡ ವಾಚ್ ಮಾಡ್ತಾ ಹೋದಾಗ ನೀವು ಕೂಡ ಇಂಗ್ಲಿಷ್ ಅನ್ನು ಸುಲಭವಾಗಿ, ಅತ್ಯಂತ ಸರಳವಾಗಿ ಕನ್ನಡದ ಮುಖಾಂತರ, ನಮ್ಮ ಒಂದು ಉತ್ತರ ಕರ್ನಾಟಕದ ಭಾಷೆ ಮುಖಾಂತರ ನೀವು ಇಂಗ್ಲಿಷ್ ನ ಕೂಡ ಕಲಿಬಹುದು. ಇಂಗ್ಲಿಷ್ ಅನ್ನೋದು ಯಾವುದಕ್ಕೆ ಭಯ ಬೇಡ. ಇವತ್ತಿನ ಒಂದು ದಿನಮಾನಗಳಲ್ಲಿ ಇಂಗ್ಲಿಷ್ ಅನ್ನೋದು ಬಹಳ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಒಂದು ಭಾಷೆಯನ್ನಾಗಿ ನಾವು ಕಲಿತಾ ಇದ್ದೇವೆ. ಯಾಕಂತಂದ್ರೆ ಎಲ್ಲ ಒಂದು IT ಆಗಿರ್ಲಿ, ಸಾಫ್ಟ್ವೇರ್ ಆಗಿರ್ಲಿ, ದೊಡ್ಡ ದೊಡ್ಡ MNC ಕಂಪನಿಗಳಲ್ಲಾಗ್ಲಿ ಪ್ರಿಪೇರ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಯಾವ್ದಂದ್ರೆ ಇಂಗ್ಲಿಷ್. ಮಾತೃಭಾಷೆಯನ್ನ ಮರೀರಿ ಅಂತ ಹೇಳ್ತಾ ಇಲ್ಲ. ಅದರ ಜೊತೆಗೆ ನಾವು ಇನ್ನಿತರೆ ಲ್ಯಾಂಗ್ವೇಜ್ ಅನ್ನ ಕಲಿತಾಗ ಅಲ್ಲಿ ಆ ಒಂದು ಪ್ರಾದೇಶಿಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಬೆಳಿಬಹುದು, ಇರಬಹುದು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಏಬಲ್ ಟು ಅನ್ನೋ ಒಂದು ವರ್ಡ್ ಏನಂತಂದ್ರೆ ಮಾಡಬಲ್ಲೆ ಅಥವಾ ಮಾಡಬಲ್ಲ ಇರತಕ್ಕಂಥ ಸ್ಥಿತಿ ಬಗ್ಗೆ ಹೇಳಲಿಕ್ಕೆ ಮಾಡಬಲ್ಲೆ ಅಥವಾ ಮಾಡಬಲ್ಲ ಒಂದು ಸ್ಥಿತಿ ಬಗ್ಗೆ ನಾವು ಹೇಳ್ತೇವೆ. ಅಂದ್ರೆ ಏನು, ನಾನು ಒಂದು ಏನಾದ್ರೂ ಕೆಲಸ ಮಾಡೋದಕ್ಕೆ ಅದಕ್ಕೊಂದು ನನಗೆ ಎಬಿಲಿಟಿ, ಏಬಲ್ ಅಂದ್ರೆ ಸಾಮರ್ಥ್ಯ, ಆ ಸಾಮರ್ಥ್ಯಗಳ ಬಗ್ಗೆ ಹೇಳಿಕೆ ನಾವು ಏಬಲ್ ಟು ಅನ್ನೋದನ್ನ ನಾವು ಬಳಸ್ತೇವೆ. ಏಬಲ್ ಟು ಅಂತ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತಂದ್ರೆ V1 ಫಾರ್ಮ್ ಅನ್ನ ನಾವು ಬಳಸ್ತೇವೆ. ನೋಡಿ ಹೇಗಂದ್ರೆ I ಜೊತೆಗೆ ಯಾವಾಗಲೂ ಆಮ್ ಬರುತ್ತೆ, ವಿ ಯು ದೇ ಜೊತೆಗೆ ಆರ್ ಅಂತ ಬರುತ್ತೆ, ಹಿ ಶಿ ಇಟ್ ಅನ್ನೋ ಬದಲಿ ನಾನು ಪಿಕಾಕ್ ಅಂತ ತಗೊಂಡೆ, ಅಲ್ಲಿ ಈಸ್ ಅಂತ, ಯಾಕಂದ್ರೆ ಇವು ಸಿಂಗ್ಯುಲರ್ ಥರ್ಡ್ ಪರ್ಸನ್ ವ್ಯಕ್ತಿಗಳು. ನೋಡಿ, ಆ ನಂತರ ಬರ್ತಕ್ಕಂಥ ಏಬಲ್ ಟು ನಂತರ ಬರ್ತಕ್ಕಂಥದ್ದೆಲ್ಲವೂ ವರ್ಬ್ ಫಾರ್ಮ್ಸ್. ನೋಡಿ, ಐ ಆಮ್ ಏಬಲ್ ಟು ಡ್ರೈವ್ ಬಸ್, ನಾನು ಬಸ್ ಅನ್ನ ಓಡಿಸಬಲ್ಲವನಾಗಿದ್ದೇನೆ. ಅಂದ್ರೆ ನನ್ನಲ್ಲಿ ಆ ಸಾಮರ್ಥ್ಯ ಇದೆ. ಏನಂತ, ಐ ಆಮ್ ಏಬಲ್ ಟು ಡ್ರೈವ್ ಬಸ್, ನಾನು ಬಸ್ ಅನ್ನ ಓಡಿಸಬಲ್ಲವನಾಗಿದ್ದೇನೆ. ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ, ನನ್ನಲ್ಲಿ ಒಂದು ಆ ಏಬಲ್ ಇದೆ, ಏನಂತ ಸಾಮರ್ಥ್ಯ ಇದೆ, ಆ ಬಸ್ ಅನ್ನ ಓಡಿಸಬಲ್ಲವನಾಗಿದ್ದೇನೆ ಅಂತ ಅರ್ಥ. ವಿ ಆರ್ ಏಬಲ್ ಟು ವಾಕ್ ನೌ, ನಾವು ಈಗ ನಡೆಯಬಲ್ಲವರಾಗಿದ್ದೇವೆ, ನಡೆಯಲು ಶಕ್ತರಾಗಿದ್ದೇವೆ, ನಡೆಯಲು ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅಂತಾನೆ ಅರ್ಥ ಆಗುತ್ತೆ. ನೋಡಿ, ವಿ ಆರ್ ಏಬಲ್ ಟು ಕ್ಲೈಂಬ್ ದ ಹಿಲ್, ನಾವು ಬೆಟ್ಟವನ್ನ ಹತ್ತಬಲ್ಲವರಾಗಿದ್ದೇವೆ. ಅಂದ್ರೆ ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ನಮ್ಮ ಸಾಮರ್ಥ್ಯವನ್ನು ಹೇಳಲಿಕ್ಕೆ ಕೂಡ ಏಬಲ್ ಟು ಅನ್ನ ನಾವು ಬಳಸ್ತೇವೆ. ದೇ ಆರ್ ಏಬಲ್ ಟು ಕುಕ್ ಆಲ್ ಡಿಶಸ್, ಅವರು ಎಲ್ಲ ತರಹದ ಅಡುಗೆಗಳನ್ನ ಮಾಡಬಲ್ಲವರಾಗಿದ್ದಾರೆ. ಅಂದ್ರೆ ಪ್ರೆಸೆಂಟ್ ಅಲ್ಲಿ, ಈಗ ವರ್ತಮಾನ ಕಾಲದಲ್ಲಿ ಅವರಿಗೆ ಏನಂತಂದ್ರೆ ಆ ಒಂದು ಸಾಮರ್ಥ್ಯ ಇದೆ, ಎಲ್ಲಾ ತರಹದ ಅಡಿಗೆಗಳನ್ನು ಕೂಡ ಅವರು ಮಾಡಬಲ್ಲವರಾಗಿದ್ದಾರೆ ಅಂತ ಅರ್ಥ. ಓಕೆ, ಈಸ್ ಅಂತ ಬರುತ್ತೆ. ನೋಡಿ, ಈ ನಂತರ ಬರ್ತಕ್ಕಂಥದ್ದು ಈಸ್ ಅಂತ ಬರುತ್ತೆ ಯಾವಾಗಲೂ. ಈ ಈಸ್ ಏಬಲ್ ಟು ಡ್ರೈವ್ ಬಸ್, ಅವನು ಬಸ್ ಅನ್ನು ಓಡಿಸಬಲ್ಲವನಾಗಿದ್ದಾನೆ. ಶಿ ಈಸ್ ಏಬಲ್ ಟು ವಾಕ್ ನೌ, ಅವಳೀಗ ನಡೆಯಲು ಶಕ್ತಳಾಗಿದ್ದಾಳೆ, ಅವಳೀಗ ನಡೆಯಬಲ್ಲವಳಾಗಿದ್ದಾಳೆ. ಹಿ ಈಸ್ ಏಬಲ್ ಟು ಕ್ಲೈಂಬ್ ದ ಹಿಲ್, ಅವನು ಬೆಟ್ಟವನ್ನು ಹತ್ತಬಲ್ಲವನಾಗಿದ್ದಾನೆ. ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಾವು ಹೇಳ್ತೀವಿ, ಈಗ ಅವನಿಗೆ ಎಬಿಲಿಟಿ ಇದೆ, ಏನಂತ, ಆ ಒಂದು ಬೆಟ್ಟವನ್ನು ಕೂಡ ಅವನು ಹತ್ತಬಲ್ಲವನಾಗಿದ್ದಾನೆ. ಅಂದ್ರೆ ಈ ಹಿಂದೆ ಆ ಸಾಮರ್ಥ್ಯ ಇದ್ದಿದ್ದಿಲ್ಲ, ಈಗ ಇದೆ ಅಂತ ಅರ್ಥ.
ಶಿ ಈಸ್ ಏಬಲ್ ಟು ಕುಕ್ ಆಲ್ ಡಿಶಸ್. ಅವಳು ಎಲ್ಲ ತರಹದ ಅಡುಗೆಗಳನ್ನು ಕೂಡ ಮಾಡಬಲ್ಲವಳಾಗಿದ್ದಾಳೆ. ಮೀನ್ಸ್ she has an ability to cook all the kind of dishes whatever you tell to her. ನೀವೇನ್ ಹೇಳ್ತೀರೋ ಎಲ್ಲಾ ಒಂದು ಅಡುಗೆಯನ್ನು ಕೂಡ ಅವಳು ಮಾಡಬಲ್ಲಳು. she can cook ಅಂತಾನೆ ಅರ್ಥ ಅದು. she is able to attend the class. ಅವಳೀಗ ಮೊದಲಿನ ತರ ಇಲ್ಲ, ಅವಳು ಕೂಡ ಒಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡಬಲ್ಲವಳಾಗಿದ್ದಾಳೆ. he is read ಮರಾಠಿ. he is able to read ಮರಾಠಿ. ಅವನು ಮರಾಠಿಯನ್ನು ಓದಬಲ್ಲವನಾಗಿದ್ದಾನೆ ಅಂತ ಅರ್ಥ. peacock is able to swim in the river. ನವಿಲು ನದಿಯಲ್ಲಿ ಈಜಬಲ್ಲದಾಗಿದೆ, ಈಜಬಲ್ಲದು. I am able to read ಮರಾಠಿ. ನಾನು ಮರಾಠಿಯನ್ನು ಓದಬಲ್ಲವನಾಗಿದ್ದೇನೆ. ಅಂದ್ರೆ ಈಗ ನಮ್ಮ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂತ ಒಂದು ಸ್ಥಿತಿ, ಅಂದ್ರೆ ನಮ್ಮಲ್ಲಿ ಮಾಡಬಲ್ಲರಾಗಿರ್ತಕ್ಕಂಥ ಕೆಲಸದ ಒಂದು ಸ್ಥಿತಿಯನ್ನು ಹೇಳಿಕೆ ಈ ರೀತಿ ಬಳಸಿದ್ವಿ ನಾವು. ಇದನ್ನೇ ಪಾಸ್ಟ್ ಅಲ್ಲಿ ನಾವು ಈ ಹಿಂದೆ ಅದನ್ನು ಮಾಡಬಲ್ಲವರಾಗಿದ್ದೀವಿ ಅಂತ ಹೇಳಿಕೆ ಏನಂತ ನೋಡೋಣ. ನೋಡಿ, ಐ ವಾಸ್, ಇಲ್ಲಿ ಆಗುತ್ತಲ್ಲ, ಇದರ ಬದಲಾಗಿ ನಾವು ವಾಸ್ ಅಂತ ತಗೊಂಡ್ವಿ. ಹಿ, ಶಿ, ಪಿಕಾಕ್ ಇದರ ಜೊತೆಗೆ ವಾಸ್ ಕೂಡ ತಗೊಂಡ್ವಿ. ಐ ವಾಸ್ ಏಬಲ್ ಟು ಡ್ರೈವ್. ನಾನು ಬಸ್ ಅನ್ನ ಓಡಿಸಬಲ್ಲವನಾಗಿದ್ದೆ. ಅಂದ್ರೆ ಈ ಹಿಂದೆ ಓಡಿಸಬಲ್ಲವನಾಗಿದ್ದೇನೆ ಅಂದ್ರೆ ಈಗ ನಾನು ಆಗಲೇ ಸಾಮರ್ಥ್ಯ ಇದೆ, ಏಬಲ್ ಇದೆ ನಾನು ಅದನ್ನು ಓಡಿಸ್ಲಿಕ್ಕೆ. ಐ ವಾಸ್ ಏಬಲ್ ಟು ಡ್ರೈವ್ ದ ಬಸ್ ಅಂದ್ರೆ ನಾನು ಈ ಹಿಂದೆ ಬಸ್ ಓಡಿಸಬಲ್ಲವನಾಗಿದ್ದೆ, ಮತ್ತೆ ಈಗ ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ. ಹಿ ವಾಸ್ ಏಬಲ್ ಟು ವಾಕ್. ಅವನು ನಡೆಯಬಲ್ಲವನಾಗಿದ್ದನು ಈ ಹಿಂದೆ, ಪಾಸ್ಟ್ ಅಲ್ಲಿ. ಶಿ ವಾಸ್ ಏಬಲ್ ಟು ಕ್ಲೈಂಬ್. ಅವಳು ಆ ಬೆಟ್ಟವನ್ನ ಹತ್ತಬಲ್ಲವಳಾಗಿದ್ದಳು, ಆದ್ರೆ ಈಗ ಅವಳ ಹತ್ರ ಸಾಮರ್ಥ್ಯ ಇಲ್ಲ, ಅವಳಿಗೇನೋ ಆಗಿದೆ. ಸಮಥಿಂಗ್ ಹ್ಯಾಪನ್ಸ್ ಟು ಹರ್. ಅವನ ಸಾಮರ್ಥ್ಯ ಇಲ್ಲ ಅವಳ ಹತ್ರ ಅಂತ ಅರ್ಥ. ಅಂದ್ರೆ ಈ ಹಿಂದೆ ಇರ್ತಕ್ಕಂಥ ಸಾಮರ್ಥ್ಯದ ಬಗ್ಗೆ ಹೇಳಿಕ್ ಕೂಡ ನಾವು ಏಬಲ್ ಟು ಅನ್ನ ಬಳಸ್ತೇವೆ. ಪಿಕಾಕ್ ವಾಸ್ ಏಬಲ್ ಟು ಸ್ವಿಮ್ ಇನ್ ದ ರಿವರ್. ನವಿಲು ಈ ಹಿಂದೆ ನದಿಯಲ್ಲಿ ಈಜಬಲ್ಲವದ್ದಾಗಿತ್ತು, ಅಂದ್ರೆ ಈ ಹಿಂದೆ. ನೆಕ್ಸ್ಟ್ ಒನ್, ಯು, ದೇ, ವಿ. ಯು ವರ್ ಏಬಲ್ ಟು ಡ್ರೈವ್. ನೀನು ಬಸ್ ಅನ್ನ ಓಡಿಸಬಲ್ಲವನಾಗಿದ್ದಿ, ಬಟ್ ನೌ ಯು ಆರ್ ಅನೇಬಲ್ ಟು ಡ್ರೈವ್. ನಿನಗೀಗ ಆ ಅನೇಬಲ್ ನೋಡಿ, ಏಬಲ್ ಅಪೋಸಿಟ್ ವರ್ಡ್ ಯಾವಾಗಲೂ ಅನೇಬಲ್ ಅಂತ ಆಗುತ್ತೆ. ಆ ಸಾಮರ್ಥ್ಯ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ಓಕೆ, ದೇ ವರ್ ಏಬಲ್ ಟು ವಾಕ್. ಅವರು ಈ ಹಿಂದೆ ನಡೆಯಬಲ್ಲವರಾಗಿದ್ರು. ನೌ ದೇ ಆರ್ ಅನೇಬಲ್ ಟು ವಾಕ್. ಅನೇಬಲ್ ಅವರಿಗೆ ಆ ಕೆಲಸವನ್ನ ಮಾಡಲಾಗತಕ್ಕಂತ ಒಂದು ಸ್ಥಿತಿ ಇಲ್ಲ, ಆ ಸಾಮರ್ಥ್ಯ ಇಲ್ಲ. ವಿ ವರ್ ಏಬಲ್ ಟು ಅಟೆಂಡ್ ದ ಕ್ಲಾಸ್. ನಾವು ಕ್ಲಾಸ್ ಅನ್ನ ಅಟೆಂಡ್ ಅಂದ್ರೆ ಕುಳಿತುಕೊಳ್ಳಲಿಕ್ಕೆ ಆಗ್ತಾ ಇದ್ವಿ, ಅಂದ್ರೆ ನಮ್ಮಲ್ಲಿ ಆ ಸಾಮರ್ಥ್ಯ ಇತ್ತು ಅಂತ ಅರ್ಥ. ಹಿ ವಾಸ್ ಏಬಲ್ ಟು ಕುಕ್. ಅವನು ಅಡಿಗೆ ಮಾಡಬಲ್ಲವನಾಗಿದ್ದ. ಶಿ ವಾಸ್ ಏಬಲ್ ಟು ಕುಕ್. ಅವಳು ಅಡಿಗೆ ಮಾಡಬಲ್ಲವಳಾಗಿದ್ಲು. ಹಿ ವಾಸ್ ಏಬಲ್ ಟು ಅಟೆಂಡ್. ಅವನು ಕ್ಲಾಸ್ ಅನ್ನ ಅಟೆಂಡ್ ಅಂದ್ರೆ ಆಗ್ಲಿಕ್ಕೆ ಸಾಮರ್ಥ್ಯ ಹೊಂದಿದ್ದ. ಹೊಂದಿರುವನು ಬೇರೆ, ಹೊಂದಿದ್ದ ಬೇರೆ, ಅಂದ್ರೆ ಈ ಹಿಂದೆ ಇತ್ತು ಅಂತ ಅರ್ಥ. ದೇ ವರ್ ಏಬಲ್ ಟು ರೀಡ್ ಮರಾಠಿ. ಅವರು ಮರಾಠಿಯನ್ನು ಓದಬಲ್ಲವರಾಗಿದ್ದರು ಅಂತ ಅರ್ಥ. ನೋಡಿ, ಪ್ರೆಸೆಂಟ್ ಮತ್ತು ಪಾಸ್ಟ್ ಅಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮರ್ಥ್ಯದ ಬಗ್ಗೆ ನಾವು ಏನ್ ಮಾಡಿದ್ವಿ, ಇವತ್ತು ಒಂದು ಕ್ಲಾಸ್ ಅಲ್ಲಿ ತಿಳಿದುಕೊಂಡ್ವಿ. ನಾನೀಗ ಕೆಲವೊಂದಿಷ್ಟು ಸೆಂಟೆನ್ಸ್ ಗಳನ್ನ ಹೇಳ್ತೀನಿ, ನೀವು ಕೂಡ ಅದನ್ನ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಪ್ರತಿದಿನಕ್ಕೆ 10 ಕಿಲೋಮೀಟರ್ ನಡೆಯಬಲ್ಲೆ. ಅವನು ಈ ಹಿಂದೆ ಇಂಗ್ಲಿಷ್ ಅನ್ನ ಚೆನ್ನಾಗಿ ಓದಬಲ್ಲವನಾಗಿದ್ದ. ಅವರು
ಮೌಂಟ್ ಎವರೆಸ್ಟ್ ಅನ್ನು ಹತ್ತಬಲ್ಲವರಾಗಿದ್ದರು. ಈ 3 ವಾಕ್ಯಗಳನ್ನ ನೀವು ಕಮೆಂಟ್ ಮುಖಾಂತರ ನನಗೆ ರಿಪ್ಲೈ ಮಾಡಿ ತಿಳಿಸಿ. ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ಇನ್ನೂ ಹೆಚ್ಚು ಉಪಯುಕ್ತವಾಗಿರತಕ್ಕಂತ ಕಂಟೆಂಟ್ ಗಳ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.